ನಿಮ್ಮ ವಿಡಿಯೋದ ತಮ್ನೇಲ್ ಆ ವಿಡಿಯೋಗೆ 50 ವ್ಯೂಸ್ ಬರುತ್ತಾ ಇಲ್ಲ 5,000 ವ್ಯೂಸ್ ಬರುತ್ತಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ದೊಡ್ಡ ಕ್ರಿಯೇಟರ್ಸ್ ಗಳು ಒಂದು ತಮ್ನೇಲ್ ನ ಕ್ರಿಯೇಟ್ ಮಾಡೋಕೆ ₹1,000 ಖರ್ಚು ಮಾಡ್ತಾರೆ. ಆದ್ರೆ ನಾನಿವತ್ತು ಅದೇ ತಮ್ನೇಲ್ ನ ಹೇಗೆ ನೀವು ಕೇವಲ ನಿಮ್ಮ ಮೊಬೈಲ್ ಬಳಸ್ಕೊಂಡು ಫ್ರೀ ಆಗಿ ಡಿಸೈನ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಜೊತೆಗೆ ಫ್ರೀ ತಮ್ನೇಲ್ ಎಡಿಟಿಂಗ್ ಪ್ಯಾಕ್ಸ್ ಕೂಡ ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಾನಿವತ್ತು ತಮ್ನೇಲ್ ನ ಡಿಸೈನ್ ಮಾಡೋಕೆ ಅಡೋಬಿ ಎಕ್ಸ್‌ಪ್ರೆಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೀ ವರ್ಷನ್ ಪ್ಲೇ ಸ್ಟೋರ್ ಅಲ್ಲಿ ಮತ್ತೆ ಆಪ್ ಸ್ಟೋರ್ ಅಲ್ಲಿ ಎರಡರಲ್ಲೂ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವೇನಾದ್ರೂ ಏರ್ಟೆಲ್ ಯೂಸರ್ ಆಗಿದ್ರೆ ಅಡೋಬಿ ಎಕ್ಸ್‌ಪ್ರೆಸ್ 1 ಇಯರ್ ಸಬ್ಸ್ಕ್ರಿಪ್ಷನ್ ನ ಫ್ರೀ ಆಗಿ ಕೊಡ್ತಾರೆ. ಸೊ ಏರ್ಟೆಲ್ ಆಪ್ ರಿವಾರ್ಡ್ ಸೆಕ್ಷನ್ ಅಲ್ಲಿ ಅದನ್ನ ಕ್ಲೈಮ್ ಮಾಡಿ ಆಮೇಲೆ ಲಾಗಿನ್ ಮಾಡ್ಕೊಳ್ಳಿ. ಸೊ ಮೊದಲು ಅಡೋಬ್ ಎಕ್ಸ್‌ಪ್ರೆಸ್ ಆಪ್ ನ ಓಪನ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಗೆ ಬೇಕಾದ ರೆಸಲ್ಯೂಷನ್ ನ ಸೆಟ್ ಮಾಡ್ಕೋಬಹುದು. ನಾವು ಯೂಟ್ಯೂಬ್ ವಿಡಿಯೋಸ್ ಗೆ ತಮ್ನೇಲ್ ನ ಮಾಡ್ತಾ ಇರೋದ್ರಿಂದ 16:9 ನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಎಡಿಟಿಂಗ್ ಕ್ಯಾನ್ವಾಸ್ ಈ ತರ ಓಪನ್ ಆಗುತ್ತೆ. ಸೊ ನಾವಿವಾಗ ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಬೇಕಾಗಿರೋ ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನಿಮ್ಗೆ ಬೇಕಾದ ಬ್ಯಾಕ್ ಗ್ರೌಂಡ್ ನ ಸರ್ಚ್ ಮಾಡಬಹುದು. ನಾವು ಬ್ರೈಟ್ ಬ್ಯಾಕ್ ಗ್ರೌಂಡ್ ಅಂತ ಸರ್ಚ್ ಮಾಡೋಣ. ಸೊ ಬಂದಿರೋ ರಿಸಲ್ಟ್ಸ್ ಅಲ್ಲಿ ನೀವು ಯಾವ ಬ್ಯಾಕ್ ಗ್ರೌಂಡ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಆದ್ರೆ ಒಂದು ವಿಷಯ, ನೀವು ಫ್ರೀ ಸಬ್ಸ್ಕ್ರಿಪ್ಷನ್ ನ ಕ್ಲೈಮ್ ಮಾಡಿಲ್ಲ ಅಂದ್ರೆ ಫ್ರೀ ಬ್ಯಾಕ್ ಗ್ರೌಂಡ್ ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಆಲ್ರೆಡಿ ಯಾವ್ದಾದ್ರು ಬ್ಯಾಕ್ ಗ್ರೌಂಡ್ ನಿಮ್ ಫೋನ್ ಅಲ್ಲಿ ಇದ್ರೆ ನೀವು ಅದನ್ನ ಕೂಡ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಈಗ ನಿಮ್ಮ ಸ್ಕ್ರೀನ್ ನ ಟಾಪ್ ರೈಟ್ ಕಾರ್ನರ್ ಅಲ್ಲಿ ನಿಮ್ಮ ಬ್ಯಾಕ್ ಗ್ರೌಂಡ್ ಮತ್ತೆ ಒಂದು ಎಕ್ಸ್ ಮಾರ್ಕ್ ಕಾಣಿಸ್ತಾ ಇದೆ. ಇದನ್ನ ನಾವು ಲೇಯರ್ಸ್ ಅಂತ ಕರಿತೀವಿ. ಸದ್ಯಕ್ಕೆ ನೀವು ಆ ಎಕ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಕ್ಲೋಸ್ ಮಾಡಿ. ಇದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ನಮ್ಮ ಬ್ಯಾಕ್ ಗ್ರೌಂಡ್ ತುಂಬಾ ಪ್ಲೈನ್ ಅನ್ನಿಸ್ತಾ ಇದೆ. ಸೊ ನಾವಿದಕ್ಕೆ ಇನ್ನೊಂದ್ ಸ್ವಲ್ಪ ಡೆಪ್ತ್ ನ ಆಡ್ ಮಾಡೋಕೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಇಮೇಜ್ ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಈ ಇಮೇಜ್ ನ ನಮ್ಮ ಬ್ಯಾಕ್ ಗ್ರೌಂಡ್ ಜೊತೆ ಬ್ಲೆಂಡ್ ಮಾಡೋಕೆ ಬಾಟಮ್ ಅಲ್ಲಿ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟಕ್ಕೆ ಸೆಟ್ ಮಾಡ್ಕೊಳ್ಳೋಣ. ಸೆಟ್ ಮಾಡ್ಕೊಂಡ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಈ ಇಮೇಜ್ ನಿಮ್ಮ ಬ್ಯಾಕ್ ಗ್ರೌಂಡ್ ಜೊತೆ ಬ್ಲೆಂಡ್ ಆಗಿ ಒಂದು ಡಿಫ್ರೆಂಟ್ ಲುಕ್ ನ ಕೊಡುತ್ತೆ. ಸೊ ಈಗ ನಮ್ಮ ಬ್ಯಾಕ್ ಗ್ರೌಂಡ್ ರೆಡಿ ಇದೆ. ಇವಾಗ ನಮ್ಗೆ ಬೇಕಾಗಿರೋ ಎಲಿಮೆಂಟ್ಸ್ ನ ಆಡ್ ಮಾಡ್ಕೊಳ್ಳೋಕೆ ಇಲ್ಲಿ ಕಾಣಿಸ್ತಾ ಇರೋ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಫೋನ್ ಅಲ್ಲಿರೋ ಎಲಿಮೆಂಟ್ ಅಥವಾ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಿಮ್ಮ ಇಮೇಜ್ ಅಪ್ಲೋಡ್ ಆದ್ಮೇಲೆ ಬಾಟಮ್ ಅಲ್ಲಿ ಈ ತರ ಆಪ್ಷನ್ಸ್ ಬರುತ್ತೆ. ನೀವು ನಿಮ್ಮ ಎಲಿಮೆಂಟ್ ಕಲರ್ ಗ್ರೇಡಿಂಗ್ ನ ಎನ್ಹಾನ್ಸ್ ಮಾಡಬಹುದು, ಕ್ರಾಪ್ ಮಾಡಬಹುದು, ಈ ತರ ತುಂಬಾ ಆಪ್ಷನ್ಸ್ ಇದೆ. ಬಟ್ ನಮ್ಗೆ ಈಗ ಇಮೇಜ್ ಅಲ್ಲಿರೋ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಬೇಕು. ಸೊ ರಿಮೂವ್ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಆಗೋವರೆಗೆ ವೆಯ್ಟ್ ಮಾಡೋಣ. ಈ ರಿಮೂವ್ ಬ್ಯಾಕ್ ಗ್ರೌಂಡ್ ಫೀಚರ್ ಅಡೋಬಿ ಎಕ್ಸ್‌ಪ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವೇ ನೋಡಬಹುದು ಎಡ್ಜಸ್ ಎಲ್ಲ ಎಷ್ಟು ನೀಟ್ ಆಗಿ ಕ್ರಿಯೇಟ್ ಆಗಿದೆ ಅಂತ. ಸೊ ನಮ್ಮ ಇಮೇಜ್ ಗೆ ಇನ್ನಷ್ಟು ಡೆಪ್ತ್ ನ ಕೊಡೋಕೆ ನಾವು ಶ್ಯಾಡೋನ ಆಡ್ ಮಾಡಬೇಕು. ಮೊದಲು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾಟಮ್ ಅಲ್ಲಿ ಇರೋ ಆಪ್ಷನ್ಸ್ ನ ಲೆಫ್ಟ್ ಗೆ ಸ್ವೈಪ್ ಮಾಡಿದ್ರೆ ಎಫೆಕ್ಟ್ಸ್ ಅನ್ನೋ ಐಕಾನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಶಾಡೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತುಂಬಾ ಆಪ್ಷನ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಕ್ಲಾಸಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೀವೇ ಅಬ್ಸರ್ವ್ ಮಾಡಬಹುದು ಶಾಡೋ ಆಡ್ ಆದ್ಮೇಲೆ ನಮ್ಮ ಇಮೇಜ್ ಯಾವ ರೀತಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ. ಇದನ್ನ ನಿಮ್ಗೆ ಹೇಗ್ ಬೇಕೋ ಹಾಗೆ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಅದಕ್ಕೆ ಕ್ಲಾಸಿಕ್ ಐಕಾನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ನಿಮ್ಮ ಶಾಡೋ ಬ್ಲರ್ ಅಮೌಂಟ್, ಆಂಗಲ್, ಡಿಸ್ಟೆನ್ಸ್ ಎಲ್ಲಾನು ನಿಮ್ಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಇಮೇಜ್ ನ ನಿಮ್ಗೆ ಬೇಕಾಗಿರೋ ಜಾಗದಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಸೈಜ್ ನ ನಿಮ್ಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಖಾಲಿ ಕ್ಯಾನ್ವಸ್ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಕ್ಲಿಕ್ ಮಾಡಿ. ಇದೇ ರೀತಿ ನೀವು ನಿಮ್ಗೆ ಬೇಕಾದಷ್ಟು ಇಮೇಜಸ್ ನ ಅಥವಾ ಎಲಿಮೆಂಟ್ಸ್ ನ ಆಡ್ ಮಾಡ್ಕೋಬಹುದು. ಇದಕ್ಕೆ ಯಾವ್ದೇ ಲಿಮಿಟ್ ಇರಲ್ಲ. ಆದಷ್ಟು ನಿಮ್ಮ ತಮ್ನೇಲ್ ಅಲ್ಲಿ ಕಮ್ಮಿ ಎಲಿಮೆಂಟ್ಸ್ ನ ಯೂಸ್ ಮಾಡೋಕೆ ಟ್ರೈ ಮಾಡಿ. ಜಾಸ್ತಿ ಎಲಿಮೆಂಟ್ಸ್ ನ ಆಡ್ ಮಾಡಿದ್ರೆ ನೋಡಿದ ವ್ಯೂವರ್ ಅದನ್ನ ಸ್ವೈಪ್ ಮಾಡಿ ಮೇಲೋಡಾಗ್ತಾರೆ. ಯಾಕೆ ಅಂದ್ರೆ ಜಾಸ್ತಿ ಎಲಿಮೆಂಟ್ಸ್ ಇದ್ದಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸ್ವೈಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ನಾವು ಈ ನಮ್ಮ ತಮ್ನೇಲ್ ಗೆ ಟೆಕ್ಸ್ಟ್ ನ ಆಡ್ ಮಾಡೋಣ. ಟೆಕ್ಸ್ಟ್ ನ ಆಡ್ ಮಾಡೋಕೆ ಮೊದಲು ಬಾಟಮ್ ಅಲ್ಲಿ ಟೆಕ್ಸ್ಟ್ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಟೆಕ್ಸ್ಟ್ ನ ಟೈಪ್ ಮಾಡೋಕ್ಕೂ ಮುಂಚೆ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಬೇಕಾದ ಫಾಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಕನ್ನಡದಲ್ಲಿ ಟೆಕ್ಸ್ಟ್ ನ ಎಂಟ್ರಿ ಮಾಡ್ತಾ ಇರೋದ್ರಿಂದ ಡಿಫಾಲ್ಟ್ ಫಾಂಟ್ ಅಲ್ಲಿ ಕನ್ನಡ ಟೈಪ್ ಆಗೋದು ಡೌಟ್. ಸೊ ನಾನು ಸರ್ಚ್ ಅಲ್ಲಿ ಕನ್ನಡ ಅಂತ ಸರ್ಚ್ ಮಾಡಿ ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊಹಿನೂರ್ ಕನ್ನಡ ಫಾಂಟ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಆದ್ಮೇಲೆ ಓಕೆ ಬಟನ್ ನ ಪ್ರೆಸ್ ಮಾಡಿ. ಈಗ ಬಾಟಮ್ ಅಲ್ಲಿ ಇರೋ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಟೆಕ್ಸ್ಟ್ ನ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಏನಾದ್ರೂ ಬೋಲ್ಡ್ ಆಗಿ ಕಾಣಿಸ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಇಲ್ಲಿರೋ ಬಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಕ್ ಗ್ರೌಂಡ್ ಗೆ ಸೂಟ್ ಆಗುವಂತ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವೈಟ್ ಕಲರ್ ನ ಸೆಲೆಕ್ಟ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಮ್ಮ ಟೆಕ್ಸ್ಟ್ ನ ಡ್ರ್ಯಾಗ್ ಮಾಡಿ ನಮ್ಗೆ ಹೇಗ್ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಕೂಡ ನಾವು ಡೆಪ್ತ್ ನ ಆಡ್ ಮಾಡೋಕೆ ಮತ್ತೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಶಾಡೋನ ಆಡ್ ಮಾಡ್ಕೊಳ್ಳೋಣ. ಶಾಡೋ ಹೇಗೆ ಆಡ್ ಮಾಡೋದು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಮತ್ತೆ ಅದನ್ನ ನಾನು ರಿಪೀಟ್ ಮಾಡಲ್ಲ. ಈಗ ಟಾಪ್ ರೈಟ್ ಕಾರ್ನರ್ ಅಲ್ಲಿ ಇರೋ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಎಲ್ಲಾ ಎಲಿಮೆಂಟ್ಸ್ ಗಳು ಸೆಪರೇಟ್ ಆಗಿ ಇರುತ್ತೆ. ನಿಮ್ಮ ಟೆಕ್ಸ್ಟ್ ಮೇಲೆ ಹೋಲ್ಡ್ ಮಾಡಿ ಇಮೇಜಸ್ ಗಳಿಂದ ಕೆಳಗಡೆ ಅದನ್ನ ಡ್ರ್ಯಾಗ್ ಮಾಡಿ ಬಿಟ್ರೆ ನಿಮ್ಮ ಟೆಕ್ಸ್ಟ್ ಇಮೇಜಸ್ ಗಳ ಹಿಂದೆ ಹೋಗಿ ಈ ತರ ನಿಮ್ಗೆ ಕಾಣಿಸುತ್ತೆ. ನಿಮ್ಗೆ ಇನ್ನೂ ಬೇರೆ ಯಾವ್ದಾದ್ರು ಎಲಿಮೆಂಟ್ಸ್ ನ ಆಡ್ ಮಾಡಬೇಕು ಅನ್ಸಿದ್ರೆ ಮತ್ತೆ ಎಲಿಮೆಂಟ್ಸ್ ಗೆ ಹೋಗಿ ಆಡ್ ಮಾಡ್ಕೊಳ್ಳಿ. ನಾವು ಒಂದು ರೆಡ್ ಕ್ರಾಸ್ ನ ಆಡ್ ಮಾಡೋಣ. ಈಗ ಎಲಿಮೆಂಟ್ಸ್ ನ ಓಪನ್ ಮಾಡಿ
ಡಿಸೈನ್ ಅಸೆಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೆಡ್ ಕ್ರಾಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ತುಂಬಾ ಆಪ್ಷನ್ ಸಿಗುತ್ತೆ. ನಾನು ಈ ರೆಡ್ ಕ್ರಾಸ್ ನ ಆಡ್ ಮಾಡ್ಕೋತೀನಿ. ಅದಾದ್ಮೇಲೆ ಮತ್ತೆ ಇದಕ್ಕೆ ಕೂಡ ಶಾಡೋನ ಆಡ್ ಮಾಡ್ಕೊಂಡು ನನಗೆ ಬೇಕಾಗಿರೋ ಪೊಸಿಷನ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ. ಸೊ ಫೈನಲಿ ನಮ್ಮ ಥಂಬ್ನೇಲ್ ಕಂಪ್ಲೀಟ್ ಆಗಿದೆ. ಟಾಪ್ ಕಾರ್ನರ್ ಅಲ್ಲಿ ಇರೋ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು PNG ನ ಸೆಲೆಕ್ಟ್ ಮಾಡಿ ಇಮೇಜ್ ನ ಡೌನ್ಲೋಡ್ ಮಾಡ್ಕೋಬಹುದು. ಒಂದ್ ಥಿಂಗ್ ನ ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಮ ಇಮೇಜ್ ಸೈಜ್ 2.5 MB ಗಿಂತ ಜಾಸ್ತಿ ಇರಬಾರ್ದು. ಜಾಸ್ತಿ ಇದ್ರೆ ಕೆಲವೊಂದು ಎಲಿಮೆಂಟ್ಸ್ ನ ಡಿಲೀಟ್ ಮಾಡ್ಕೊಂಡು 2.5 MB ಒಳಗಡೆ ಮಾತ್ರ ಇಟ್ಕೊಳ್ಳಿ. ಸೊ ನೀವು ಪ್ರಾಕ್ಟೀಸ್ ಮಾಡೋಕೆ ಅಂತ ನಾನು ಕೆಲವೊಂದು ಥಂಬ್ನೇಲ್ ಎಲಿಮೆಂಟ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೊಂದು ವಿಷಯ, ನೆಕ್ಸ್ಟ್ ವೀಕ್ ನಮ್ಮ ಯೂಟ್ಯೂಬ್ ಆಲ್ಗೋರಿದಮ್ ಅಂದ್ರೆ ಏನು ಮತ್ತೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ನೀವು ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯೂಟ್ಯೂಬ್ ಗ್ರೋತ್ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಯೂಟ್ಯೂಬ್ ಆಲ್ಗೋರಿದಮ್ ನಿಮ್ಗೆ ಈ ವಿಡಿಯೋನ ಸಜೆಸ್ಟ್ ಮಾಡ್ತಾ ಇದೆ. ಯಾಕೆ ಅಂತ ತಿಳ್ಕೊಳ್ಳೋಕೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ.